ವೀಕ್ಷಕರೇ, ಹಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾಯ್. ಮುರಿದು ಬಿತ್ತ ಸ್ಮೃತಿ ಪಾಲಾಶ್ ಮಚ್ಚಲ್ ಮದುವೆ. ಸ್ಮೃತಿಗೆ ಪಾಲಾಶ್ ಮಚ್ಚಲ್ ಮಾಡಿದ್ರ ಮೋಸ? ಹೌದು ವೀಕ್ಷಕರೇ, ಈ ತರದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಇದರಿಂದ ಸ್ಮೃತಿ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದ್ದು ಕೂಡ ಸುಳ್ಳಲ್ಲ. ಸ್ಮೃತಿ ಮಂದಾನ ಭಾರತದ ಪ್ರತಿ ಮನೆಗೆ ಈಗ ಗೊತ್ತಿರುವ ಹೆಸರು. ಆಕೆ ಭಾರತೀಯ ಮಹಿಳಾ ಕ್ರಿಕೆಟ್ನ ಪೋಸ್ಟರ್ ಗರ್ಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪುರುಷರ ಕ್ರಿಕೆಟ್ನಲ್ಲಿ ಹೇಗೆ ವಿರಾಟ್ ಕೊಹ್ಲಿಗೆ ಫ್ಯಾನ್ಸ್ ಹೆಚ್ಚೋ, ಹಾಗೆ ಮಹಿಳೆಯರ ಕ್ರಿಕೆಟ್ನಲ್ಲಿ ಸ್ಮೃತಿಯ ಕ್ರೇಜ್ ಸ್ವಲ್ಪ ಜಾಸ್ತಿನೇ. ಭಾರತ ಮಹಿಳಾ ತಂಡದ ಉಪನಾಯಕಿಯಾಗಿರುವ ಸ್ಮೃತಿ ಕನ್ನಡಿಗರಿಗೆ ಹತ್ತಿರ ಆಗೋದಕ್ಕೆ ಕಾರಣ ಆಕೆ RCB ತಂಡದ ನಾಯಕಿ ಕೂಡ. ಜೊತೆಗೆ ಆಕೆಯ ನಾಯಕತ್ವದಲ್ಲಿ RCB ಮೊದಲ ಬಾರಿಗೆ 2024ರಲ್ಲಿ IPL ಕಿರೀಟವನ್ನ ಗೆದ್ದಿತ್ತು. ಮೊನ್ನೆ ಭಾರತ ಗೆದ್ದ 50 ಓವರ್ ವಿಶ್ವಕಪ್ನ ವೈಸ್ ಕ್ಯಾಪ್ಟನ್ ಆಗಿದ್ದ ಸ್ಮೃತಿ ನೋಡೋದಕ್ಕೆ ಎಷ್ಟು ಚಂದನೋ, ಆಕೆಯ ಕ್ರಿಕೆಟ್ ಸಾಧನೆ ಕೂಡ ಅಷ್ಟೇ ದೊಡ್ಡದು. ಮಂದಾನ ಇದುವರೆಗೂ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 9,500ಕ್ಕಿಂತಲೂ ಹೆಚ್ಚು ರನ್ನನ್ನು ಗಳಿಸಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಶತಕ ಗಳಿಸಿದ ದಾಖಲೆ ಕೂಡ ಹೊಂದಿದ್ದಾರೆ. ಹಾಗೂ ಕ್ರಿಕೆಟ್ನ 3 ಫಾರ್ಮ್ಯಾಟ್ಗಳಲ್ಲಿ ಶತಕ ಗಳಿಸಿದ ಮೊದಲ ಮಹಿಳಾ ಕ್ರಿಕೆಟರ್ ಸ್ಮೃತಿ. ಹೀಗೆ ಕ್ರಿಕೆಟ್ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿದ್ದ ಹೆಸರು ಸ್ಮೃತಿ ಮಂದನ. ಇವರು ಪಾಲಾಶ್ ಮಚ್ಚಲ್ ಎನ್ನುವ ಸಂಗೀತ ನಿರ್ದೇಶಕನ ಜೊತೆ ಪ್ರೀತಿಯಲ್ಲಿದ್ದುದು ಎಲ್ರಿಗೂ ಗೊತ್ತೇ ಇದ್ದ ವಿಷಯ. RCB ಸ್ಮೃತಿ ನಾಯಕತ್ವದಲ್ಲಿ ಕಪ್ ವಿನ್ ಆದಾಗ ಹಾಗೂ ವರ್ಲ್ಡ್ ಕಪ್ ಭಾರತ ವಿನ್ ಆದಾಗ ಪಾಲಾಶ್ ಕೂಡ ಸ್ಮೃತಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರೋದನ್ನ ಇಡೀ ವಿಶ್ವವೇ ನೋಡಿತ್ತು. ವರ್ಲ್ಡ್ ಕಪ್ ಮುಗಿದ ನಂತರ ಇವರು ವಿವಾಹ ಆಗ್ತಾರೆ ಅನ್ನೋದು ಕೂಡ ಹಬ್ಬಿತ್ತು. ಅಂತೆಯೇ ಸ್ಮೃತಿ ವಿಭಿನ್ನವಾಗಿ ತಾನು ಎಂಗೇಜ್ ಆಗಿದ್ದೀನಿ ಎನ್ನುವಂತಹ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ರು. ಗೆಳತಿಯರಾದ ಜೆಮಿಮಾ, ಶ್ರೇಯಾಂಕಾ ಪಾಟೀಲ್ ಮೊದಲಾದವರು ಡ್ಯಾನ್ಸ್ ಮಾಡುತ್ತಾ ಸ್ಮೃತಿ ಎಂಗೇಜ್ಡ್ ಆಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರು. ಹಾಗೂ ಪಾಲಾಶ್ ಮಚ್ಚಲ್ ವರ್ಲ್ಡ್ ಕಪ್ ವಿನ್ ಆದ ಗ್ರೌಂಡ್ನಲ್ಲೇ ಸ್ಮೃತಿ ಮಂದಾನಾಗೆ ಪ್ರಪೋಸ್ ಮಾಡಿದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ನವೆಂಬರ್ 23ಕ್ಕೆ ಇವರ ವಿವಾಹ ನಡಿಬೇಕಿತ್ತು. ಅದರ ಪೂರ್ವಭಾವಿಯಾಗಿ ಹಳದಿ ಮತ್ತು ಸಂಗೀತ ಕಾರ್ಯಕ್ರಮಗಳು ನಡೆದವು. ಆದರೆ ವಿವಾಹ ಕಾರ್ಯಕ್ರಮದ ದಿನದಂದು ಬೆಳಗ್ಗೆ ಮಂದಾನ ಮದುವೆ ಮುಂದೂಡಲಾಗಿದೆ ಎಂಬ ವರದಿ ಬಂತು. ಸ್ಮೃತಿಯ ತಂದೆ ಶ್ರೀನಿವಾಸ್ ಮಂದಾನಾಗೆ ಲಘು ಹೃದಯಾಘಾತವಾದ ಹಿನ್ನೆಲೆಯಲ್ಲಿ ಮದುವೆಯನ್ನ ಮುಂದೂಡಲಾಗಿದೆ ಎಂದು ಸ್ಮೃತಿಯ ಮ್ಯಾನೇಜರ್ ಮಾಹಿತಿ ನೀಡುತ್ತಾರೆ. ಆದರೆ ವರದಿಗಳ ಪ್ರಕಾರ ಕಾರಣ ಇದಲ್ಲ. ಸ್ಮೃತಿಗೆ ಪಾಲಾಶ್ ವಂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನೃತ್ಯ ಸಂಯೋಜಕಿಯೊಬ್ಬರ ಜೊತೆ ಪಾಲಾಶ್ ಆತ್ಮೀಯವಾಗಿದ್ದು ಸ್ಮೃತಿ ಕೋಪಕ್ಕೆ ಕಾರಣ ಆಗಿ ಮದುವೆ ಮುರಿದು ಬಿತ್ತು ಎನ್ನಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಮದುವೆಗೆ ಸಂಬಂಧಿಸಿದ ಎಲ್ಲ ಪೋಸ್ಟ್ಗಳನ್ನು ಸ್ಮೃತಿ ಮಂದನ ಸೋಷಿಯಲ್ ಮೀಡಿಯಾದಿಂದ ಅಳಿಸಿದ್ದಾರೆ. ಸ್ಮೃತಿ ಮಾತ್ರವಲ್ಲದೆ ಸ್ಮೃತಿಯ ಆತ್ಮೀಯ ಸ್ನೇಹಿತರಾದ ಜೆಮಿಮಾ ರೋಡ್ರಿಗಸ್, ಶ್ರೇಯಾಂಕಾ ಪಾಟೀಲ್ ಮುಂತಾದವರು ಕೂಡ ಮದುವೆಗೆ ಸಂಬಂಧಿಸಿದಂತಹ ಎಲ್ಲ ಫುಟೇಜ್ಗಳನ್ನು ಅಳಿಸಿರೋದು ಮದುವೆ ಮುರಿದು ಬಿತ್ತ ಎನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪಾಲಾಶ್ ಮಚ್ಚಲ್ ಮೇರಿ ಡಿಸ್ಕೋಟಾ ಎಂಬ ಯುವತಿಯ ಜೊತೆ ಚಾಟ್ ಮಾಡಿದ್ದಾರೆ ಅನ್ನೋ ಸ್ಕ್ರೀನ್ ಶಾಟ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ಯುವತಿಯನ್ನ ಡೇಟಿಂಗಿಗೆ ಕರೆದಿದ್ದಾರಂತೆ ಪಾಲಾಶ್. ಆಗ ಆ ಯುವತಿ, ನೀವು ಸ್ಮೃತಿ ಮಂದನ ಜೊತೆ ಲವ್ನಲ್ಲಿದ್ದೀರಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಮಚ್ಚಲ್, ಆಕೆ ಸಿಗುವುದೇ 3-4 ತಿಂಗಳಿಗೊಮ್ಮೆ. ಈ ಹಿಂದೆ ಆಕೆಯ ಜೊತೆ ತೆರಳಿ ಬೆಂಬಲ ನೀಡ್ತಾ ಇದ್ದೆ, ಆದರೆ ಈಗ ಅದೇ ತಲೆನೋವಾಗಿದೆ ಎಂದಿದ್ದಾರೆ. ಇನ್ನು ಪಾಲಾಶ್ ತಾಯಿ ಅಮಿತಾ ಮಾತನಾಡಿ, ಪಾಲಾಶ್ ಸ್ಮೃತಿ ತಂದೆಗೆ ಆಪ್ತರಾಗಿದ್ರು, ಆದ್ದರಿಂದ ಮದುವೆಯನ್ನ ಮುಂದೂಡಲಾಗಿದೆ. ಹಾಗೂ ಪಾಲಾಶ್ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟ ಕಾರಣ ಅವರನ್ನ 4 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಇರಿಸಿ IV ಡ್ರಿಪ್ ಕೂಡ ನೀಡಲಾಗಿದೆ. ಜೊತೆಗೆ ಪಾಲಾಶ್ ಮತ್ತು ಸ್ಮೃತಿ ತುಂಬಾ ಒತ್ತಡಕ್ಕೊಳಗಾಗಿದ್ದಾರೆ ಎಂದರು. ಇಷ್ಟೆಲ್ಲ ಬೆಳವಣಿಗೆಗಳು ಸ್ಮೃತಿ ಪಾಲಾಶ್ ಮಚ್ಚಲ್ ಮದುವೆ ವಿಚಾರದಲ್ಲಿ ನಡೆದು ಪಾಲಾಶ್ ಟ್ರೋಲ್ಗಳಿಗೆ ಆಹಾರ ಆದರೆ ಸ್ಮೃತಿಗೆ ಅಭಿಮಾನಿಗಳು ಬೆಂಬಲ ನೀಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸ್ಮೃತಿ ಏನು ಉತ್ತರ ನೀಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ಕೆರಳಿಸಿದೆ.